ನಿನ್ನೆ ನಡೆದಂತ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿದರು. ಆ ಸಾಧನಾ ಸಮಾವೇಶವನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ಅವ್ರ ಕುರ್ಚಿಯನ್ನು ಗಟ್ಟಿಗೆ ಮಾಡಬೇಕು ಅನ್ನಂತ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರ ನೇತೃತ್ವದಲ್ಲಿ ಆ ಸಾಧನಾ ಸಮಾವೇಶ ನಡೀತು, ರಾಷ್ಟ್ರೀಯ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ನಿನ್ನೆ ಸಾಧನಾ ಸಮಾವೇಶ ನಡೀತು. ಆ ಸಾಧನಾ ಸಮಾವೇಶ ನಡೆಯುವಂಥ ಟೈಮಲ್ಲಿ ಎಲ್ಲಿ ಕೂಡ 2028 ತನಕ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದೇಳಿ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲಿ ಕೂಡ ಉಲ್ಲೇಖನೆ ಮಾಡಲಿಲ್ಲ. ಅವರು ಎಐಸಿಸಿ ಅಧ್ಯಕ್ಷರು ಅವರು ಒಂದು ತೀರ್ಮಾನ ಅನ್ನೋದಕ್ಕಿಂತ ಅವ್ರು ಹೇಳ್ಬೇಕು ಅನ್ನಂತ ಒಂದು ತೀರ್ಮಾನವನ್ನು ಮಾಡಿದ್ರೆ ಹೇಳ್ತಿದ್ರು. ಎಲ್ಲ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರು ಹೇಳಿಲ್ಲ, ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾದಂತ ಸನ್ಮಾನ್ಯ ಶಿವಕುಮಾರ್ ಅವರು ಕೂಡ 28 ತನಕ ಇವರೇ ಮುಖ್ಯಮಂತ್ರಿಗಳಂದ್ರೆ ಯಾರು ಹೇಳಕ್ ಹೋಗ್ಲಿಲ್ಲ. ಆದ್ರೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೊಂದಲಗಳು ಬಹಳಷ್ಟು ನಡೀತಾ ಇದಾವೆ, ಇಲ್ಲ ಅನ್ನಕ್ ಹೋಗಲ್ಲ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಶಾಸಕರೆಲ್ಲರೂ ಕೂಡ ಆಪರೇಷನ್ ಕಮಲ ಮಾಡ್ತಾರ ಅಂತೇಳಿ. ನಾವು ಈ ಸರ್ಕಾರ ಏನಿದೆನೋ ಇವತ್ತು ಜನರ ಮ್ಯಾಂಡೇಟ್ ಅನ್ನು ಕೊಟ್ಟಾರ, 5 ವರ್ಷಗಳ ಕಾಲ ಇವರೇ ಆಳ್ವಿಕೆಯನ್ನು ಮಾಡ್ಲಿ, ನಾವೇನು ಬೇಡ ಅನ್ನಕ್ ಹೋಗಲ್ಲ. ನಾವು ಬಹಳ ಸ್ಪಷ್ಟವಾಗಿ ಯಾವುದೇ ಆಪರೇಷನ್ ಕಮಲ ಮಾಡಕ್ ಹೋಗಲ್ಲ. ಜನರ ಮ್ಯಾಂಡೇಟ್ ಕೊಟ್ಟ ನಂತರ 5 ವರ್ಷಗಳ ಕಾಲ ಅವ್ರದೇ ಕಾಂಗ್ರೆಸ್ ಸರ್ಕಾರ ಇರಲಿ. ಆ ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಕಾಲ ಏನಿರುತ್ತನೋ ಅದರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರಲ್ಲ. ಯಾಕಂದ್ರೆ ಇವತ್ತು ನಿನ್ನೆ ನಡೆದಂತಹ ಸಾಧನಾ ಸಮಾವೇಶದಲ್ಲಿ ಒಂದು ಕಡೆ ಶಿವಕುಮಾರ್ ಅವರು ಎದ್ದೋದ ಮೇಲೆ ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ನನ್ನ ಪ್ರಶ್ನೆ ಇಷ್ಟೇ, ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲನ? ಅವ್ರು ಮಾಡಿದಂತ ಸಾಧನಾ ಸಮಾವೇಶ ಅಲ್ಲನ? ಆ ಸಾಧನಾ ಸಮಾವೇಶದಲ್ಲಿ ಎದ್ದೋದಂತ ಟೈಮಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ಅವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಬಗ್ಗೆ ದುರಂಕಾರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಅಂತೀರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೀನು ಗೌರವ ಕೊಡಬೇಡ ಅಂದ್ರೆ ಉಪಮುಖ್ಯಮಂತ್ರಿಗಳ ಅನ್ನೋ ಸ್ಥಾನ ಮತ್ತು ಆ ಕುರ್ಚಿಗೆನಾಗ್ಲಿ ಗೌರವ ಕೊಡಬೇಕಾಯ್ತಲ್ಲ, ನೀವು ಕೊಟ್ಟಿಲ್ಲ. ಅದು ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎದ್ದೋದಂತ ಟೈಮಲ್ಲಿ ನಾನು ಏನು RCB ಅವತ್ತು ಗೆದ್ದು ಬಂದಂತ ಟೈಮಲ್ಲಿ, ಕ್ರಿಕೆಟ್ ಪಂದ್ಯದಲ್ಲಿ ಗೆದ್ದು ಬಂದಂತ ಟೈಮಲ್ಲಿ ಒಂದು ಕಡೆ ವಿಜಯೋತ್ಸವವನ್ನು ಅಲ್ಲಿ ಕಾಲ್ ತುಳಿತದಲ್ಲಿ 2-3 ಸತ್ತೋಗ್ಯದಾರ ಅಂದ್ರೆ ಕೂಡ ಇವ್ರು ವಿಜಯೋತ್ಸವ ಮಾಡೋದು ಬಿಟ್ಟಿಲ್ಲ ನೋಡ್ರಿ, ವಿಜಯೋತ್ಸವ ಮಾಡೋದಕ್ಕೆ ಬಿಟ್ಟಿಲ್ಲ. ಆದ್ರೆ ಕೂಡ ಇವತ್ತು ಆ ಸಾಧನಾ ಸಮಾವೇಶದಲ್ಲಿ ಎದ್ದೋಗಿದ್ದಾರೆ ಅಂದ್ರೆ ಅವರಿಬ್ಬರಿಗೆ ಆಗಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಆಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಅನ್ನಂಥದ್ದು ಅದು ಪ್ರಶ್ನೆ ಅಂದ್ರೆಗಿನ ಮುಂದಕ್ಕೆ ಈ ಖುಷಿ ಉಳಿಸ್ಕೊಂತಾರ ಬೆಳೆಸ್ಕೊಂತಾರ ಅವ್ರಿಗೆ ಬಿಟ್ಟಿರೋಂಥ ವಿಚಾರ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘಟನೆ ಮಾಡ್ಬೇಕನ್ನಂತ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಪಾರ್ಟಿಯ ನಮ್ಮ ನಾಯಕರಾದಂಥ ವಿಜೇಂದ್ರ ನೇತೃತ್ವದಲ್ಲಿ ಸಂಘಟನಾ ಕಾರ್ಯಕ್ರಮವನ್ನು ಮಾಡಂತ ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು, ಯಾಕಂದ್ರೆ ಇವತ್ತು ನಾನು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂತ ಬಂದಿದ್ದೀನಿ. ಇವತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿ DCM ಅವರಿಗೆ ನಾನು 2013ರಲ್ಲಿ ಒಂದು ಘಟನೆ ನೆನಪು ಮಾಡಿಕೊಡ್ತೀನಿ. 2013ರಲ್ಲಿ ನಾನು ಕೂಡ MLA ಆಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಆ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ 6 ತಿಂಗಳ ಕಾಲ ಉಪಮುಖ್ಯಮಂತ್ರಿ ಅಂತ DCM ಅವರು ಇವತ್ತೇನು ನಾವು ಕರಿತೇವೆ ಡಿ ಕೆ ಶಿವಕುಮಾರನ್ನ 6 ತಿಂಗಳ ಕಾಲ ಕ್ಯಾಬಿನೆಟ್ ಅಲ್ಲಿ ಕೂಡ ಕರ್ಕೊಂಡಿದ್ದಿಲ್ಲ. ಹಂಗಾಗಿ ಅವ್ರಿಗೆ ತಾಳಮೇಳ ಸರಿ ಇಲ್ಲ, ಅವರಿಬ್ಬರಲ್ಲಿ ಕಚ್ಚಾಟಿದೆ. ಬಹುಶಃ ಈ ನಾಡಿನಲ್ಲಿದ್ದಂಥ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಯಾರುಗಳ ನಿರೀಕ್ಷೆಯನ್ನು ನಾವು ಅಭಿವೃದ್ಧಿ ಆಗ್ತದನ್ನಂತ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. ಒಂದು ಕಡೆ ಇವತ್ತು ನಿನ್ನೆ ಮೊನ್ನೆ ಎಲ್ಲರೂ ಕೂಡ ಶಾಸಕರಿಗೆಲ್ಲರೂ ಕೂಡ ಆಡಳಿತ ಪಕ್ಷದ ಶಾಸಕರಿಗೆಲ್ಲರೂ ಕೂಡ
50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಾರ. ಏನೋ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೊಬ್ಬರಿಗೆ ಮುಖ್ಯಮಂತ್ರಿನ ಇವ್ರೇನ? ಈ ರಾಜ್ಯದಲ್ಲಿದ್ದಂಥ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಅಲ್ಲನ? ಅವ್ರಿಗೆ ಬೇಕಾದ್ರೆ 50 ಕೋಟಿ ರೂಪಾಯಿ ಏನು ಕಾಂಗ್ರೆಸ್ಸಿನ ಶಾಸಕರಿಗೆ ಕೊಡ್ತಾರ, BJP 50 ಕೋಟಿ ಕೊಡಲ್ಲ ಶಾಸಕರಿಗೆ, ಇವತ್ತು JDS ಪಕ್ಷಕ್ಕೆ ಶಾಸಕರಿಗೆ ಕೊಡಲ್ಲ.